ಈ ಕ್ರೌಡ್ ಅಲ್ಲಿರೋ ಎಲ್ಲಾ ಹುಡುಗರಿಗೂ ಹೇಳ್ತಾ ಇದ್ದೀನಿ, ಭಯ ಏನಾದ್ರೂ ಬಿದ್ರೆ ರಾಜಕಾರಣಕ್ಕೆ ಬರಬೇಡ. ಆರಾಮಾಗಿ ಮದುವೆ ಆಗಿ ಒಂದು ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಸೆಟ್ಲ್ ಆಗು. ಇಫ್ ಯು ವಾಂಟ್ ಟು ಅಚೀವ್ ಎನಿಥಿಂಗ್, ದಿಸ್ ಸೊಸೈಟಿ ವಿಲ್ ಪುಟ್ ಬ್ರೇಕ್ ಇನ್ ಎವ್ರಿ ಸ್ಟೆಪ್. ನೀನು ಹೋಗಿ ಏನಾದ್ರೂ ಆಗ್ತೀನಿ ಅಂತ ಹೇಳು, ನೀನು IIT ಮಾಡ್ತೀನಿ ಅಂತ ಹೇಳು, ಔಟ್ ಆಫ್ 10 people 8 people ಓ IIT ಆಗುತ್ತಾ ಅಂತಾರೆ. ಡಾಕ್ಟರ್ ಆಗ್ತೀನಿ ಅಂತ ಹೇಳು, ಔಟ್ ಆಫ್ 10 8 people ಡಿಸ್ಕರೇಜ್ ಯು. IAS ಟಾಪರ್ ಆಗ್ತೀನಿ ಅಂತ ಹೇಳು, ದೇ ಡಿಸ್ಕರೇಜ್ ಯು. MLA ಆಗ್ತೀನಿ ಅಂತ ಹೇಳು, ಡಿಸ್ಕರೇಜ್ ಯು. ಯಾವತ್ತು ಅಷ್ಟೇ ಹೀರೋಗಳು ಸಿನಿಮಾದಲ್ಲೇ ಗೆಲ್ತಾರೆ ಸರ್, ರಿಯಲ್ ಲೈಫಲ್ಲಿ ಗೆಲ್ಲಲ್ಲ. ಅದೇ ಪ್ರಾಬ್ಲಮ್. ಹೀರೋ ಆಲ್ವೇಸ್ ವಿನ್ಸ್ ಇನ್ ಅವರ್ ಮೂವೀಸ್, ಹೀರೋ ನೆವರ್ ವಿನ್ಸ್ ಇನ್ ರಿಯಲ್ ಲೈಫ್. ದಟ್ ಇಸ್ ಅ ಪ್ರಾಬ್ಲಮ್ ಸರ್. ಯಾವ್ದಾದ್ರೂ ಸಿನಿಮಾದಲ್ಲಿ ಒಬ್ಬ ಹುಡುಗ ನೀನೇನಾಗ್ತೀಯ ಅಂದ್ರೆ ಐ ವಾಂಟ್ ಟು ಬಿಕಮ್ ದಿಸ್ ಅಂದ್ರೆ ಗೂಸ್ ಬಂಪ್ಸ್ ಬರುತ್ತೆ. ರಿಯಲ್ ಲೈಫಲ್ಲಿ ಹೇಳಿದ್ರೆ ಇವನು ಯಾವನ್ ಗುರು ಅಂತಾರೆ ಅಲ್ಲ. ಸಿನಿಮಾದಲ್ಲಿ ಹೀರೋ ಹೇಳಿದ್ರೆ ಒಂಥರ ಅನ್ಸುತ್ತೆ. ಬಿ ಎನ್ ಹೀರೋ ಫಾರ್ ಯುವರ್ ಲೈಫ್ ಮ್ಯಾನ್, ಬಿ ಎನ್ ಹೀರೋ. ಅಟ್ಲೀಸ್ಟ್ ನಿನ್ನ ಲೈಫಲ್ಲಿ ನಾವು ಸಿನಿಮಾಗಾದ್ರೂ ಹೀರೋ ಆಗ್ರೋ, ಸೈಡ್ ಆಕ್ಟರ್ಸ್ ಆಗಬೇಡಿ. ನಿಮ್ಮ ಸಿನಿಮಾನಾದ್ರೂ ನೀವು ಡೈರೆಕ್ಟ್ ಮಾಡ್ಕೋಬೇಕು, ಅದು ನನ್ನ ಆಸೆ. ಟೇಕ್ ಒನ್ ವಿಲ್ ಪವರ್, ಟೇಕ್ ಎ ಡಿಸಿಷನ್, ವರ್ಕ್ ಹಾರ್ಡ್, ಡೋಂಟ್ ಬಾದರ್ ಕ್ರಿಟಿಸಿಸಮ್. ಏನ್ ಗೊತ್ತಾ, ಗೆಲ್ಲಬೇಕು ಅಂದ್ರೆ ಕಿವಿ ಮುಚ್ಕೋಬೇಕು. ಕಿವಿ ಮುಚ್ಕೋಬೇಕು ಒಂದು 10 ವರ್ಷ. ನಾನು ಕಿವಿ ಮುಚ್ಕೊಂಡು 1.25 ವರ್ಷ ಆಯ್ತು. MLA ಆದಾಗಿಂದ ಕಿವಿ ಮುಚ್ಕೊಂಡಿದ್ದೀನಿ. ಇನ್ನ 20 ವರ್ಷ ಕಿವಿ ಮುಚ್ಕೊಂತಾನೆ ಇರ್ತೀನಿ. ಯಾರೋ ಕೇಳಿದ್ರು ನನ್ನ ಮಾನ ಮರ್ಯಾದೆ ಇಲ್ವಾ ಅಂತ. ನಾನು ಹೇಳಿದೆ ಇದೆ ಅಂತ. ಯಾರು ಹೇಳಿದ್ ನಿಮ್ಗೆ? ಚಿಕ್ಕ ವಯಸ್ಸಿಂದ ಅಣ್ಣ ಇಲ್ಲಿರೋರ್ಗೆ ಎಲ್ರಿಗೂ ಒಂದು ಕ್ವಶನ್. 17, 18, 30, 40 ಅಲ್ಲಿ ಇದ್ದೀರಾ, ಯಾರಾದ್ರೂ ಒಬ್ರು ಚೈಲ್ಡ್ಹುಡ್ ಇಂದ ನಮಗ್ ಮರ್ಯಾದೆ ಇದೆ, ಮಾನ ಇದೆ ಹೇಳ್ಕೊಟ್ಟಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅನ್ಕೊಂತ ಇರೋದು ನಮ್ ತಪ್ತಾನೆ. ನಾನು ಹೇಳೋದಿಷ್ಟೇ, ಪೀಪಲ್ ಸ್ಪೀಕ್ ಅಬೌಟ್ ದೇರ್ ಕಂಫರ್ಟ್ ಲೆವೆಲ್. ಅದಕ್ಕೆ ಬ್ರದರ್ಸ್, ನೀವು ಚೆನ್ನಾಗಿ ಓದಬೇಕು, ಡಾಕ್ಟರ್ಸ್ ಆಗ್ಬೇಕು. ನಾನು ಹೇಳ್ತಾ ಇರ್ತೀನಿ, ಐ ಆಮ್ ಎ ಬಯೋ ಟೀಚರ್. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನಾ ಅಂತ. MBBS ಮೇರಾ ಬಾಯ್ ಅವ್ರ ಬಹನೋಂ ಕಾ ಬಡಾ ಸಪನಾ ಅಂತ. MBBS ಆಗಿ ಡಾಕ್ಟರ್ ಆಗಬೇಕು, IITians ಆಗಬೇಕು, ಈ ದೇಶನ ಮುನ್ನಡೆಸಬೇಕು. ಬ್ರದರ್, ಬಿ ಇನ್ ದ ಸಿಸ್ಟಮ್. ಸರ್, ನನಗೆ MLA ಆದ್ಮೇಲೆ ವಾಟ್ ಈಸ್ ಯುವರ್ ಬೆಸ್ಟ್ ಥಿಂಗ್ ಅಂತ ಕೇಳಿದ್ರು. ನಂದು ಪೆರೇಸಂದ್ರ ಅಂತ ಸರ್, ಮೈ ಬರ್ತ್ ಪ್ಲೇಸ್. ಆ ಬರ್ತ್ ಪ್ಲೇಸ್ ಅಲ್ಲಿ 15 years ಬ್ಯಾಕ್ ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು. ನಾನು ಟ್ರ್ಯಾಕ್ಟರ್ ಓಡಿಸ್ಕೊಂಡು ತೋಟದಲ್ಲಿ ನೀರು ಕಟ್ಕೊಂಡಿದ್ದೆ. ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ಪೆರೇಸಂದ್ರ ಪಂಚಾಯತಿಗೆ ಅರ್ಜಿ ಕೊಡು, 2030ನೋ 2020ನೋ ಸೈಟ್ ಬರುತ್ತೆ, ಅಲ್ಲೆಲ್ಲಾದ್ರೂ ಊರಾಚೆ ಒಂದು ಸೈಟ್ ಕೊಡಿಸ್ತೀವಿ, ಸೈಟಲ್ಲಿ ಒಂದು ಶೆಡ್ ತರ ಹಾಕೋ, ಜೀವನ ಮಾಡು ಅಂತ. ನಾನು ಅರ್ಜಿನ ಬರ್ಕೊಟ್ಟಿದ್ದೆ ರವರಿಗೆ, ಪಂಚಾಯತಿ ಅಧ್ಯಕ್ಷರು, ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಅಂತ. ಇನ್ನೊಂದು ಅರ್ಜಿ ಬರ್ದಿದ್ದೆ ಆವತ್ತಿನ ಶಾಸಕರಿಗೆ. ಮೊನ್ನೆ ಅದೇ ಪೆರೇಸಂದ್ರ ಪಂಚಾಯತಿಯಲ್ಲಿ 5,000 ಸೈಟ್ ಕೊಡಬೇಕು ಅಂತ ನನ್ನ ಮುಂದೆ ಫೈಲ್ ಬಂತು. ಆ ಫೈಲಲ್ಲಿ ನನ್ನ ಅರ್ಜಿನೂ ಇತ್ತು. ದಟ್ ವಾಸ್ ಅ ಮೋರ್ ಎಮೋಷನಲ್ ಮೂಮೆಂಟ್ ಫಾರ್ ಮೀ. ಯಾವ ಪಂಚಾಯತಿಯಲ್ಲಿ 2030 ಸೈಟ್ಗೆ ಅರ್ಜಿ ಹಾಕಿದ್ನೋ ಆ ಪಂಚಾಯತಿಯಲ್ಲಿ ಇವತ್ತು ಬಡವ್ರಿಗೆ ನಾನು 5,000 ಸೈಟ್ ಕೊಡ್ತಾ ಇದ್ದೀನಿ. 5,000 ಸೈಟ್. ಜಿಂದಗಿ ಐಸಾ रहता है भाई? नहीं बदलता यार, ಬದಲ್ತೆ. ಡರ್ನಾ ಮತ್. ಯಾರಾದ್ರೂ ಹೇಳ್ತಾರೆ, ಈಗ ನೀನು MLA ಆಗ್ಬೇಕಾ, ನಿಜವಾಗ್ಲೂ ಆಗೋಗ್ತೀಯ, ಮಿನಿಸ್ಟರ್ ಆಗ್ಬೇಕಾ, ಆಗೋಗ್ತೀಯ. ಏನ್ ಮಾಡ್ಬೇಕು ಸರ್? ಅದಕ್ಕೆ ಏನು ಮಾಡಬೇಡ, ಬೈಸ್ಕೊಳ್ಳೋದು ಕಲಿಬೇಕು. ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನನ್ನು ಬೈದ್ರು, ಪೇಷನ್ಸ್ ಇರಬೇಕು. ಗ್ಯಾರಂಟಿ ನೀನೇನೋ ಒಂದಾಗೋಗ್ತೀಯ. ನೀನೇನಾದ್ರೂ ಹೊಗಳಿಸ್ಕೋಬೇಕು ಅಂತ ಹೋದ್ರೆ ಮಂತ್ಲಿ ಎಂಪ್ಲಾಯ್ ಆಗೋಗ್ತೀಯ. ಹೇಳ್ತೀನಿ, ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಕ್ರಿಟಿಸಿಸಮ್, ವರ್ಕ್ ವೆರಿ ಹಾರ್ಡ್. ಸರ್ ಮತ್ತೆ ಏನ್ ಮಾಡೋದು ಸರ್? ಇನ್ನು ಕೆಲವರು ಎಕ್ಸಾಮ್ SSLC ಅವ್ರು ಎಷ್ಟು ಜನ ಇದ್ದೀರಾ? PUC ಅವ್ರು ಎಷ್ಟು ಜನ ಇದ್ದೀರಾ? ಡಿಗ್ರಿ ಗುಡ್. ಈಗ ಗೊತ್ತಾ ಇದ್ದೀರಾ, ಡಿಗ್ರಿ ಮುಗಿಯುತ್ತೆ, ಒಂದು ಕಂಪನಿಗೆ ಅರ್ಜಿ ಹಾಕ್ತಿವಿ, ಅವ್ರು 1000 ಕ್ವಶನ್ ಕೇಳ್ತಾರೆ. ಅವ್ನು ಡಿಸೈಡ್ ಮಾಡಿರ್ತಾನೆ ಕೆಲಸ ಕೊಡ್ಬೇಕಾ ಬೇಡವಾ ಅಂತ. ಬಿಕಾಸ್ ಐ ಆಲ್ಸೋ ರನ್ ಅನ್ ಆರ್ಗನೈಸೇಷನ್ ಕಾಲ್ಡ್ ಪರಿಶ್ರಮ ನೀಟ್ ಅಕಾಡೆಮಿ. ದಿಸ್ ಇಯರ್ ಅವರ್ ಸ್ಟೂಡೆಂಟ್ಸ್ 950 ಸ್ಟೂಡೆಂಟ್ಸ್ ಗಾಟ್ ಮೆಡಿಕಲ್ ಸೀಟ್. They will get medical seat. Counseling has started.
And out of 720, there are more than 100 students who scored 650 plus. Our student from Parishrama NEET Academy now studies in AIMS Delhi. ಒಂದು 200 ಜನ ಏಮ್ಸ್ ಅಲ್ಲಿ ಓದ್ತಾ ಇದ್ದಾರೆ, ಜಿಪ್ಮರ್ ಅಲ್ಲಿ ಓದ್ತಾ ಇದ್ದಾರೆ. BMC ಅರ್ಧ ಕ್ಲಾಸ್ ರೂಮ್ ನಮ್ದೆ, ಬೆಂಗಳೂರು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್ ಅರ್ಧ ಕ್ಯಾಂಪಸ್ ನಮ್ದೆ. ದೇ ಟ್ರೈನ್ಡ್ ಬೈ ಮೀ. ನಾನು ಹೇಳೋದು, ಇಫ್ an orphan guy, I run a company, sir. My company name is Parishrama NEET Academy. Once I struggled for a single meal. Once I struggled for a bread and butter. Now my company has a turnover of 250 crores per annum, dears. Believe me. I am the boss of the company which has 250 crores of turnover.